ಹಾಯ್. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ. ಮಲ್ಪೆ ಸೆಂಟ್ ಮೇರೀಸ್ ಐಲ್ಯಾಂಡ್. ಈ ಟೈಮು ಸ್ವಲ್ಪ ಹೆವಿ ಬಿಸಿಲು ಅನಿಸ್ತಿದೆ. ಐ ಥಿಂಕ್ 1 ತಿಂಗಳು ಬ್ಯಾಕು ಅಥವಾ ಸಮ್ಮರ್ಗೆ ಬಂದರೆ ಚೆನ್ನಾಗಿರುತ್ತೆ. ಈಗೇನಿದೆ ಒಂದು ಸ್ವಲ್ಪ ಬಿಸಿಲು ಹೆವಿ ಅನಿಸ್ತಿದೆ. ಬಟ್ ನೋಡೋಂಥ ಜಾಗನೇ ಎಲ್ಲ ವರ್ತ್ ಅನ್ಬೋದು. ಈಗಿರೋ ಪ್ಲೇಸ್ಗೆ ಅಮೌಂಟು ಅರೌಂಡ್ 350 ರುಪೀಸ್ ಪರ್ ಪರ್ಸನ್ ಆಗುತ್ತೆ. 1 ಅವರ್ ಬಿಡ್ತಾರೆ ಇಲ್ಲಿ. ಆ್ಯಕ್ಚುಲಿ ನಾವು ಬಂದಿದ್ದು ನಿಯರ್ಲಿ 12 o'clock. ಈಗ ಐ ಥಿಂಕ್ 2 o'clockಗೆಲ್ಲ ಒಂದು ಬೋಟ್ ಬರ್ತಿದೆ. 2 o'clockಗೆ ಆ ಬೋಟಲ್ಲಿ ಹೋಗ್ಬೇಕು ನಾವು. ಆ್ಯಕ್ಚುಲಿ ನಾವು ಬಂದಿರೋದು ಬೆಂಗಳೂರಿಂದ, ಎಲ್ರಿಗೂ ಗೊತ್ತಿರುತ್ತೆ ಈ ವಿಡಿಯೋ ನೋಡೋರಿಗೆಲ್ಲ. ಅದು ವಿಶೇಷತೆ ಏನಂದರೆ ನನ್ನ ಪ್ಲಾಟಿನಾ, ಬಜಾಜ್ ಪ್ಲಾಟಿನಾ. ಯಾರೆಲ್ಲ ಈ ಪ್ಲಾಟಿನಾ ಗಾಡೀಲಿ ಹೋಗ್ಬೇಕು, ಯಾವುದೇ ಒಂದು ಗಾಡೀಲಿ ಹೋಗ್ಬೋದು. ಅವ್ರಿಗಿದೇ ಗಾಡಿ ಅಂತೇನಿಲ್ಲ, ಯಾವ ಗಾಡೀಲಾದರೂ ಹೋಗ್ಬೋದು. ಹೋಗೋ ಮನಸ್ಸಿರಬೇಕು. ಏಜ್ ಮ್ಯಾಟ್ರ್ ಆಗೋಲ್ಲ. ಚಿಕ್ಕವರಾದರೂ ಹೋಗ್ಬೋದು, ದೊಡ್ಡವರಾದರೂ ಹೋಗ್ಬೋದು. ಅದಕ್ಕೇನು ಲಿಮಿಟ್ ಏನಿಲ್ಲ, ಎಲ್ಲನೂ ಹೋಗ್ಬೇಕು. ಆ್ಯಕ್ಚುಲಿ ನಾನು ಈ ಥರ ಸಮುದ್ರ ನೋಡ್ತಾ ಇರೋದು ಅರೌಂಡ್ 29 ಇಯರ್ಸ್ ಆದಮೇಲೆ. ಕೆಲವರು ನನ್ನ ಏಜ್ಗಿನ ಕೆಳಗಿರೋರು ಹೋಗಿ ಬಂದಿದ್ದಾರೆ, ಮೇಲಾದಮೇಲೆ ಹೋಗಿರೋರು ಹೋಗಿ ಬಂದಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಏಜ್ ಈಸ್ ನಾಟ್ ಮ್ಯಾಟರ್. ಯಾಕಂದರೆ ನಾವೇನು ಈ ಲೈಫ್ನ ನಾನು ಲೀಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದರಿಂದ ತುಂಬ ಕಷ್ಟನೂ ಅನುಭವಿಸಿದ್ದೀವಿ ಈ ಸ್ಟೇಜಿಗೆ ಬರೋಕ್ಕೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಬಗ್ಗೆ. ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಗೌರವ ಇದೆ ನನಗೆ. ಯಾಕಂದರೆ ಯಾವುದೇ ಒಂದು ಮನೇಲಿ ಎಲ್ಲರ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಾರೆ. ಬಟ್ ನನಗೆ ಯಾವುದೇ ಒಂದು ಕೊಂದು ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಎಲ್ಲ ಕ್ರೆಡಿಟ್ ನಮ್ಮ ತಂದೆ ತಾಯಿಗೆ ಹೋಗಬೇಕು. ಇನ್ನು ಅದಕ್ಕಿಂತ ಇನ್ನೇನು ಬೇಕು ಲೈಫಲ್ಲಿ. ಕೆಲಸದಲ್ಲಿ ಆ್ಯಕ್ಚುಲಿ ಹೇಳ್ತಾರೆ ಎಲ್ಲ ಕೆಲಸದಲ್ಲಿ ಫ್ರಸ್ಟ್ರೇಷನ್ ಅಂತ. ಇದೇ ಫ್ರಸ್ಟ್ರೇಷನ್ ಅಂತಂತೂ ತುಂಬ ಇದೆ ಕೆಲಸದಲ್ಲಿ. ಯಾಕಂದರೆ ಯಾವುದೇ ಒಂದು ಕೆಲಸದಲ್ಲಿ ನೀವು ಹೋಗ್ತೀರಂದ್ರೂ ಎಲ್ಲೂ ಫ್ರಸ್ಟ್ರೇಷನ್ ಇಲ್ದಿರೋ ಕೆಲಸನೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಕಡೆಯೂ ಎಲ್ಲ ಜಾಬಲ್ಲೂ, ಪ್ರತಿ ಒಂದು ಜಾಬಲ್ಲೂ ಫ್ರಸ್ಟ್ರೇಷನ್ಸ್ ಅನ್ನೋದಿರುತ್ತೆ, ಹಾರ್ಡ್ ವರ್ಕ್ ಅನ್ನೋದಿರುತ್ತೆ, ಎಲ್ಲ ಅದರಿಂದ ಪ್ರತಿಫಲನೂ ಇದ್ದೇ ಇರುತ್ತೆ. ಬಟ್ ಎಲ್ಲರೂ ಹೇಳ್ತಾರೆ, ಕೆಲವೊಂದು ಮ್ಯಾನೇಜರ್ಗಳು ಇರ್ಬೋದು, ನಾನು ಪ್ರೀವಿಯಸ್ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ತುಂಬ ಕೂಳೆ ಅಂದರೆ ನಿಮಗೆ ಗೊತ್ತು ಏನು ಅಂತ, ಕೂಳೆ ಕೊಡೋಂಥ ಮ್ಯಾನೇಜರು ನೋಡಿದ್ದೀನಿ. ಬಟ್ ನಮ್ಮ ಟೀಮಲ್ಲಿ ನಮ್ಮ ಮ್ಯಾನೇಜರ್ ಇದ್ದಾರೆ, ತುಂಬ ಸಪೋರ್ಟಿವ್ ಆ್ಯಂಡ್ ಕ್ರಿಯೇಟಿವಿಟಿ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಹೇಳ್ಕೊಳಕ್ಕೆ ನನಗೇನು ಮುರ್ಸು ಅಂತ ಏನಿಲ್ಲ. ಯಾಕಂದರೆ ಅಷ್ಟು ಹೇಳ್ಕೊಟ್ಟು ಎಲ್ಲ ಸಪೋರ್ಟಿವ್ ಆಗೇ ಇದ್ದಾರೆ. ಆ್ಯಕ್ಚುಲಿ ಇದು ತುಂಬ ದಿನದ ಕನಸು ಅಂತ ಹೇಳ್ಬೋದು. ಆ್ಯಕ್ಚುಲಿ ಎಲ್ಲ ನನ್ನ ಕಂಪ್ನೀಲಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿತ್ತು ನಾನು ಉಡುಪಿಗೆ ಹೋಗ್ತಿದ್ದೀನಿ ಅಂತ. ಉಡುಪಿಲಿ ಈ ಸೆಂಟ್ ಮೇರೀಸ್ ಐಲ್ಯಾಂಡ್ ಆಗಿರಲಿ. ಆ್ಯಕ್ಚುಲಿ ನಾವು ಫ್ರೈಡೇ ಮಾರ್ನಿಂಗ್ 4 ಗಂಟೆಗೆ ಬಿಟ್ಟಿದ್ದು ಬೈಕಲ್ಲಿ. ಚಳಿ ಸುಮಾರು ಸಿಕ್ಕಾಪಟ್ಟೆ ಚಳಿ ಇತ್ತು. ಆ್ಯಕ್ಚುಲಿ ಇಲ್ಲಿ ಹಾಸನ ಬರೋವರೆಗೂ ಚಳಿ ಅಂತೂ ಇದ್ದೇ ಇತ್ತು. ಅರೌಂಡ್ 9 o'clock ಆಗಿತ್ತು ಹಾಸನಕ್ಕೆ ಬಂದಾಗೆ. ಸಿಕ್ಕಾಪಟ್ಟೆ ಚಳಿ ಅನ್ನೋದಂತೂ ಬೇಜಾನಿತ್ತು. ಅಲ್ಲಿಂದ ನಾವು ನೆಕ್ಸ್ಟು ಅಲ್ಲಿ ಊಟ ಮಾಡಿದ್ವಿ. ಅದಾದಮೇಲೆ ಸಕಲೇಶಪುರ, ಮೂಡುಬಿದ್ರೆ ಇಲ್ಲೆಲ್ಲ ಸುತ್ತಾಕೊಂಬಂದ್ವಿ. ನೆಕ್ಸ್ಟು ನಿನ್ನೆಲ್ಲ ಕಾಪು ಬೀಚ್ಗೆ ಹೋಗಿದ್ವಿ. ಅದು ಫೋಟೋ ಎಲ್ಲ ಬರುತ್ತೆ ನೋಡಿ ಅತಿ ಶೀಘ್ರದಲ್ಲಿ. ಕಾಪು ಬೀಚ್ ಅಲ್ಲೂ ಮಸ್ತು ಒಳ್ಳೆ ವ್ಯೂ ಇತ್ತು. ಸಂಜೆ ಸನ್ಸೆಟ್ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಬರಬೇಕು ಆ್ಯಕ್ಚುಲಿ ಈ ಥರ ಆಚೆಗಡೆ ಬಂದಾಗೆ ಆ ಕೆಲಸದ ಫ್ರಸ್ಟ್ರೇಷನ್ಸ್ ಏನಿರ್ಬೋದು ಅಥವಾ ನಿಮ್ಮದು ಎನಿಥಿಂಗ್ ಆ ಮನಸ್ಸಲ್ಲಿರೋ ನೋವಾಗಲಿ ಖುಷಿಯಾಗಲಿ ಎಲ್ಲ ಹೊರಗಡೆ ಹಾಕೋಕ್ಕಾಗಲಿ ಅಥವಾ ಹೇಳ್ಕೊಳಕ್ಕಾಗಲಿ ಒಂದು ಜಾಗ ಅಥವಾ ಈ ಥರ ಒಂದು ಯಾವುದೇ ಒಂದು ಇದಿಲ್ದಂಗೆ ಆರಾಮಾಗಿ ಕಾಲ ಕಳಿಬೋದು. ಒಂದು 2 hours ಇಲ್ಲಿ ಕಾಲ ಕಳೆಯೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಇನ್ನೇನು ಹೇಳೋಣ ಇದಕ್ಕಿಂತ. ಆ್ಯಕ್ಚುಲಿ ನನಗೆ ಅಂಥ ಸ್ಟ್ರಗಲ್ ಅಂತ ಏನು ಅನಿಸ್ಲಿಲ್ಲ ಗಾಡೀಲಿ ಬರೋದಾಗಲಿ. ನನ್ನ ಕೆಲವ್ರು ಕೇಳಿದ್ದುಂಟು, ಯಾಕೋ ಆ ಗಾಡೀಲೆಲ್ಲ ಆಗುತ್ತೇನೋ, ಎಲ್ಲ ದೊಡ್ಡ ಗಾಡೀಲಿ ಹೋಗಬೇಕು. ಗಾಡಿ ನಾಟೇ ಮ್ಯಾಟರ್. ಯಾಕಂದರೆ ನನ್ನ ಟೈಮಿಂಗ್ ಆ್ಯಕ್ಚುಲಿ ನೋಡ್ಬೇಕಂದ್ರೆ ನಾವು ಅರೌಂಡು 4:30 ಹೊರಟಿದ್ದು ಮನೆಯಿಂದ ಮಾದಾವರ, ಬ್ಯಾಂಗ್ಳೂರು. ನಿಯರ್ಲಿ ನಾನು 3 o'clockಗೆಲ್ಲ ಉಡುಪಿ ಇದೆ. ಅರೌಂಡ್ ಏನಿಲ್ಲ ಅಂದರೂ ನಿಯರ್ಲಿ ಒಂದು 9 hourಗೆಲ್ಲ ಇದ್ದೆ. ಏನು ಬೇರೆ ಯಾವುದಾನ ಒಂದು ದೊಡ್ಡ ಗಾಡೀಲಿ ಬಂದಿದ್ದರೆ ಅರೌಂಡ್ ಇನ್ನೊಂದು 3 hour ಮುಂದೆ ಇರ್ತಿದ್ರು ಅಷ್ಟೇ. ಬಿಟ್ಟರೆ ಅಂಥ ಮ್ಯಾಟ್ರ್ ಏನು ಆಗಲಿಲ್ಲ. ಅದು ಡಬಲ್ ಬಂದಿದ್ದೀವಿ, ಸಿಂಗಲ್ ಸೋಲೋನೂ ಅಲ್ಲ, ಡಬಲ್ ಬಂದಿದ್ದೀವಿ. ನನ್ನ ಗೆಳೆಯ ಸ್ಕೂಲ್ ಫ್ರೆಂಡು ಗಿರೀಶ್ ಅಂತ, ಅವನ ಜೊತೆ ಬಂದಿದ್ದೀನಿ. ತುಂಬ ಅವನು ಅಷ್ಟೇ ಒಂಥರ ಒಳ್ಳೆ ನನಗೆ
ಆ್ಯಕ್ಚುಲಿ ಅಡ್ಜಸ್ಟೇಬಲ್ ಅವನು, ತುಂಬ ಅಡ್ಜಸ್ಟೇಬಲ್ಲು. ಆ್ಯಕ್ಚುಲಿ ನಾಳೆ ಪ್ಲ್ಯಾನ್ಗಳು ಏನಿದೆ ಅಂತಲೂ ಒಂದು ಸ್ವಲ್ಪ ನೋಡಿದ್ವಿ. ಇದು ಮಲ್ಪೆ ಎಲ್ಲ ಮುಗಿಸ್ಕೊಂಡು ಇವತ್ತು ಈವ್ನಿಂಗು ಇನ್ನೊಂದು ಕಡೆ ಹೋಗೋದಿದೆ. ಬರಬೇಕಾದ್ರೆ ಕೂಡ್ಲು ತೀರ್ಥ ಹೋಗ್ಬೇಕು ಅಂತ ಇದೀವಿ ಪ್ಲಾನು. ನೋಡಬೇಕು, ಯಾಕಂದರೆ ನಾವು ಮಂಡೇ ಮತ್ತೆ ಇಲ್ಲಿಂದ ಎಕ್ಸಿಟ್ ಆಗಿ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ ಹೊರಡ್ಬೇಕಂದ್ರೆ ನಾವು ಆ್ಯಕ್ಚುಲಿ ಇವತ್ತೇ ಏನು ಪ್ಲ್ಯಾನ್ ಈವ್ನಿಂಗ್ ಒಳಗಡೆ ಏನು ನಾಳೆ ಏನು ಮುಗಿಸ್ಕೊಳ್ಳೋಕ್ಕಾಗುತ್ತೆ ಅದೆಲ್ಲ ಮುಗಿಸ್ಕೊಂಡು ಮಂಡೇ ಮಾರ್ನಿಂಗ್ ಇಲ್ಲೇ ಹೊರಟ್ರೆ ನೈಟ್ಗೆ ಹೋಗ್ತೀನಿ ಅಲ್ಲಿಗೆ. ನೋಡೋಣ ಇನ್ನೇನು ಎಷ್ಟು ಪಾಯಿಂಟ್ ಆಗುತ್ತೋ ಅಷ್ಟನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೀಮ್ ಬರ್ತಾಯಿರಿ ನನ್ನ ಸ್ನೇಹಿತರು ಅನ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು ಅಥವಾ ನೋಡ್ತಾ ಇರೋರು ಆಗಿರ್ಬೋದು. ಆ್ಯಕ್ಚುಲಿ ಲೈಫಲ್ಲಿ ಎಲ್ಲ ಕಡೆನೂ ಹೋಗ್ಬಂದು ಇಲ್ಲೇ ಅಂತಲ್ಲ, ಎಂಥ ನಿಮ್ಮ ಹತ್ರ ಗಾಡಿ ಇರಲಿ ಅಥವಾ ಬಸ್ ಇರಲಿ ಟ್ರೈನ್ ಇರಲಿ ಎನಿಥಿಂಗ್ ಯಾವುದ್ರಲ್ಲಾದರೂ ಬರ್ಬೋದು ಹೋಗ್ಬೋದು. ನೋಡಿ ಒಂದಲ್ಲ ಒಂದ್ಸಲಿ ಈ ಥರ ವಿಸಿಟ್ ಕೊಡ್ತಾಯಿರಿ, ಒಳ್ಳೆ ವ್ಯೂಗಳಿದ್ದಾವೆ ನೋಡಿ. ಆ್ಯಕ್ಚುಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ ನೀವು ಕೆಲವ್ರು ಬಂದಿರ್ಬೋದು, ಕೆಲವ್ರು ನೋಡಿರ್ಬೋದು. ಒಳಗಡೆ ಎಲ್ಲ ವ್ಯೂ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇದೆ, ಹೋಗಿ ಬರ್ಬೋದು, ವರ್ತ್ ಅನ್ಬೋದು. ಎಲ್ಲ ಗಾಡೀಲಿ ಬಂದಿದ್ದಕ್ಕೂ ಏನು ಮೋಸ ಇಲ್ಲ, ಇಲ್ಲಿಗೆ ಬಂದಿದ್ದಕ್ಕೂ ಮೋಸ ಇಲ್ಲ. ಇನ್ನು ಈವ್ನಿಂಗ್ ಟೈಮ್ ಆದರೆ ಐ ಥಿಂಕ್ ಡೆಲ್ಟಾ ಪಾಯಿಂಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸನ್ಸೈಟ್ ನೋಡೋಕ್ಕೆ. ಈವ್ನಿಂಗ್ ಸನ್ಸೈಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದಕ್ಕೂ ಸನ್ಸೈಟ್ಗೂ ಹೋಗಿ ಬರ್ತೀವಿ. ಓಕೆ, ಇದೇ ಥರ ಫ್ಯೂಚರಲ್ಲಿ ನೋಡೋಣ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ, ಹೋಗೋಣ. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.